ಜಗತ್ತಿನ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವುದು ನಮ್ಮ ಭಾರತದ ಸಂವಿಧಾನ. 1927ರಂದು ಮುಂಬಯಿಯಲ್ಲಿ ನಡೆದ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಮೊದಲ ಬಾರಿಗೆ ಶ್ರೀ ಮೋತಿಲಾಲ್ ನೆಹರು ಇವರು ಸಂವಿಧಾನ ರಚನೆ ಮಾಡಬೇಕೆಂಬ ನಿಲುವನ್ನು ಮಂಡಿಸುತ್ತಾರೆ. ಅದನ್ನು ಆಧರಿಸಿ 1928ರಲ್ಲಿ ಸರ್ವಪಕ್ಷ ಸಭೆ ಕರೆದು ಮೋತಿಲಾಲ್ ನೆಹರು ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚಿಸಲಾಗುತ್ತದೆ. ಮುಂದೆ 1933 ಹಾಗೂ 1940ರಲ್ಲಿ ನಡೆದ ಕಾಂಗ್ರೆಸ್ ಪ್ರಜಾಪ್ರತಿನಿಧಿಗಳನ್ನು ಹೊಂದಿದ ಸಂವಿಧಾನ ರಚನಾ ಸಭೆಯ ಬಗ್ಗೆ ಪ್ರಸ್ತಾಪಿಸಲಾಯಿತು. ನಂತರ 1942ರ ಕ್ರಿಪ್ಸ್ ಆಯೋಗದಲ್ಲಿ ಭಾರತೀಯರನ್ನೊಳಗೊಂಡ ಸಂವಿಧಾನ ರಚನಾ ಸಭೆಗೆ ಪ್ರಸ್ತಾಪಿಸಲಾಯಿತು. ಆದರೆ ಅದರ ನಿಬಂಧನೆಗಳಿಗಾಗಿ ಭಾರತೀಯರು ವಿರೋಧ ವ್ಯಕ್ತಪಡಿಸಿದ ಕಾರಣ ಸಂವಿಧಾನ ರಚನಾ ಪ್ರಕ್ರಿಯೆ ಮತ್ತೆ ನೆನೆಗುದಿಗೆ ಬಿತ್ತು. ಭಾರತ ವಿವಿಧ ಪ್ರಾಂತ್ಯ, ಭಾಷೆ ಮತ್ತು ನಾಗರಿಕತೆಗಳನ್ನೊಳಗೊಂಡಿದ್ದ ಸುವಿಶಾಲ ದೇಶವಾಗಿರುವ ಕಾರಣ ಪ್ರಾಂತೀಯ ಸಭೆಯ ಸದಸ್ಯರನ್ನು ಆರಿಸಿ ಆ ಸದಸ್ಯರು ಸಂವಿಧಾನ ರಚನೆಯ ಸದಸ್ಯರನ್ನು ಆಯ್ಕೆ ಮಾಡುವ ಅವಕಾಶವನ್ನು ಕಲ್ಪಿಸಲಾಯಿತು. ಅದರಂತೆ 389 ಸದಸ್ಯರನ್ನು ಒಳಗೊಂಡ ಸಂವಿಧಾನ ರಚನಾ ಸಭೆಯನ್ನು ಕ್ಯಾಬಿನೆಟ್ ಮಿಷನ್ ಆಯೋಜನೆಯ ಅಡಿಯಲ್ಲಿ 1946ರ ಡಿಸೆಂಬರ್ 6ರಂದು ರಚಿಸಲಾಯಿತು. ನಂತರ ಡಿಸೆಂಬರ್ 9, 1946ರಂದು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಇವರ ಅಧ್ಯಕ್ಷತೆಯಲ್ಲಿ ಮೊದಲ ಸಭೆ ನಡೆಯಿತು. ನಂತರ 11 ಡಿಸೆಂಬರ್ 1946ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷತೆಯಲ್ಲಿ 292 ವಿವಿಧ ಪ್ರಾಂತ್ಯದ ಸದಸ್ಯರು, 4 ಮಂದಿ ಚೀಫ್ ಕಮಿಷನರ್ ಪ್ರಾವಿನ್ಸ್ ಸದಸ್ಯರು ಮತ್ತು 93 ಮಂದಿ ರಾಜಪ್ರತಿನಿಧಿಗಳನ್ನು ಈ ಸಭೆ ಒಳಗೊಂಡಿತ್ತು. ಮಂಗಳೂರಿನ ಬೆನಗಲ್ ನರಸಿಂಗರಾವ್ ಸಂವಿಧಾನದ ಕಾನೂನು ಸಲಹೆಗಾರರಾಗಿ ಈ ಸಮಿತಿಗೆ ನೇಮಕಗೊಂಡರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರು ಕರಡು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸಂವಿಧಾನದ ಕರಡು ಸಮಿತಿಯಲ್ಲಿ ತಮಿಳುನಾಡಿನ ಶ್ರೀ ಆಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, ಪಶ್ಚಿಮ ಬಂಗಾಳದ ಡಿಬಿ ಖೈತಾನ್, ಬಿಎಲ್ ಮಿಟ್ಟರ್, ಬಿಹಾರದ ಕೆಎಂ ಮುನ್ಷಿ ಮತ್ತು ಅಸ್ಸಾಮಿನ ಮೊಹಮ್ಮದ್ ಸಾದುಲ್ಲಾ ಒಳಗೊಂಡ 7 ಸದಸ್ಯರಿದ್ದು, ಡಿಬಿ ಖೈತಾನ್, ಬಿಎಲ್ ಮಿಟ್ಟರ್ ಇವರುಗಳ ಬದಲಿಗೆ ಟಿಟಿ ಕೃಷ್ಣಮಾಚಾರಿ ಮತ್ತು ಕರ್ನಾಟಕದ ಎನ್ ಮಾಧವರಾವ್ ಅವರನ್ನ ಸೇರಿಸಲಾಯಿತು. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಕಲ್ಪನೆಯನ್ನು ಫ್ರಾನ್ಸ್ ಸಂವಿಧಾನದಿಂದ, ಪಂಚವಾರ್ಷಿಕ ಯೋಜನೆಯನ್ನು ಸೋವಿಯತ್ ಒಕ್ಕೂಟದಿಂದ, ರಾಜ್ಯ ನಿರ್ದೇಶನ ತತ್ವವನ್ನು ಐರ್ಲೆಂಡ್ನಿಂದ, ಸುಪ್ರೀಂ ಕೋರ್ಟ್ ಕಾರ್ಯನಿರ್ವಹಣೆ ಕಾನೂನನ್ನು ಜಪಾನಿನ ಸಂವಿಧಾನದಿಂದ, ಸಂಸದೀಯ ಸ್ವರೂಪ ಮತ್ತು ಪೌರತ್ವ ಇವುಗಳನ್ನು ಬ್ರಿಟನ್ನಿಂದ, ರಾಜ್ಯ ಒಕ್ಕೂಟ ಮತ್ತು ಕೇಂದ್ರಕ್ಕೆ ರಾಜ್ಯಗಳಿಂದ ಅಧಿಕ ಅಧಿಕಾರದ ಕಲ್ಪನೆಯನ್ನು ಕೆನಡಾ ಸಂವಿಧಾನದಿಂದ, ಮೂಲಭೂತ ಹಕ್ಕುಗಳು ಮತ್ತು ರಾಷ್ಟ್ರಪತಿಗಳ ಅಧಿಕಾರ ಇವುಗಳನ್ನು ಅಮೆರಿಕಾದಿಂದ, ರಾಜ್ಯಗಳ ಅನಿರ್ಬಂಧಿತ ವ್ಯಾಪಾರಗಳ ವಿಷಯವನ್ನು ಆಸ್ಟ್ರೇಲಿಯಾ ಸಂವಿಧಾನದಿಂದ ಪಡೆದುಕೊಳ್ಳಲಾಗಿದೆ. 1,17,369 ಪದಗಳಿಂದ ಕೂಡಿದ ಮೂಲ ಸಂವಿಧಾನದಲ್ಲಿ 22 ಭಾಗಗಳು, 395 ವಿಧಿಗಳು, 8 ಪರಿಶಿಷ್ಟಗಳು ಹಾಗೂ 2 ಅನುಬಂಧಗಳನ್ನು ಒಳಗೊಂಡಂತೆ ಕರಡು ಪ್ರತಿಯನ್ನು ಸಿದ್ಧಪಡಿಸಲಾಗಿದ್ದು, ಕೆಲ ಪರಿಷ್ಕರಣೆಗಳೊಂದಿಗೆ ದಿನಾಂಕ 26/11/1949ರಂದು ಪರಿಷ್ಕೃತ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಇದರ ರಚನೆಗಾಗಿ ಖರ್ಚು ಮಾಡಿದ್ದು 64 ಲಕ್ಷ ರೂಪಾಯಿಗಳು ಹಾಗೂ ಅವಧಿ 2 ವರ್ಷ 11 ತಿಂಗಳು ಮತ್ತು 18 ದಿನಗಳು. राष्ट्रपति महोदय, सर, मैं ड्राफ्टिंग कमेटी द्वारा निश्चित की हुई संविधान की रूपरेखा को प्रस्तुत करता हूं और निवेदन करता हूं कि इस पर विचार किया जाए। राष्ट्रपति महोदय सर, मैं इस सदन में उपस्थित उन लोगों में से एक हूं जो जानते हैं कि इस संविधान का मसौदा तैयार करने में डॉक्टर अंबेडकर ने कितनी मेहनत और लगन खर्च की है। शायद सदन को पता हो कि उसके द्वारा मनोनीत 7 सदस्यों में से एक ने इस्तीफा दे दिया और उसकी जगह किसी और को नहीं लिया गया। एक सदस्य थे अमेरिका में, तो उनकी जगह भी खाली रही और एक और सदस्य अपने कुछ कामों में, राज्य के कामों में व्यस्त रहे, इसलिए उनकी जगह भी खाली रही। 1 या 2 सदस्य दिल्ली के बाहर थे और शायद सेहत की वजह से शामिल न हो सके। इसलिए आखिर में हुआ यूं कि मसौदा तैयार करने का सारा भार आ पड़ा डॉक्टर अंबेडकर पर और मुझे कोई शक नहीं कि हम सब उनके अनुग्रहित हैं। मुझे जो भी श्रेय दिया जा रहा है वो मेरे अकेले का नहीं है। इसका कुछ हिस्सा जाता है सर बीएन राव को, जो कि हमारी इस सभा के संवैधानिक सलाहकार हैं, जिन्होंने ड्राफ्टिंग कमेटी के विचार करने के लिए संविधान का कच्चा मसौदा तैयार किया। इस श्रेय का कुछ हिस्सा उस ड्राफ्टिंग कमेटी के सदस्यों को भी जाना चाहिए।
ಮೂಲ ಸಂವಿಧಾನ ದೇವನಾಗರಿ ಲಿಪಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿದ್ದು ಶ್ರೀ ಪ್ರೇಮ್ ಬಿಹಾರಿ ನರೇನ್ ರೈಜಾಡಾ ಅವರು ಸುಂದರವಾದ ಕ್ಯಾಲಿಗ್ರಫಿಯೊಂದಿಗೆ ಕೈಬರಹ ಮಾಡಿರುತ್ತಾರೆ ಹಾಗೂ ಪ್ರತಿಪುಟವನ್ನು ಶಾಂತಿನಿಕೇತನದ ಕಲಾವಿದರಾದ ಬಿಹಾರ್ ರಾಮ್ ಮನೋಹರ ಸಿನ್ಹಾ ಮತ್ತು ಹಲವಾರು ಕಲಾವಿದರು ಅಲಂಕರಿಸಿದ್ದಾರೆ. ಮೂಲ ಹಸ್ತಪ್ರತಿಯನ್ನು ಸಂಸತ್ ಭವನದ ಗ್ರಂಥಾಲಯದಲ್ಲಿ ಸಂರಕ್ಷಿಸಲಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 125ನೇ ಜನ್ಮದಿನಾಚರಣೆಯ ಸವಿನೆನಪಿಗಾಗಿ 2015 ನವೆಂಬರ್ 26 ದೇಶಾದ್ಯಂತ ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಿಸಲು ಆರಂಭಿಸಲಾಯಿತು. ಕರ್ನಾಟಕ ರಾಜ್ಯ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಕಾರ್ಯನಿರ್ವಾಹಕ ನೌಕರರ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆ ಮಂಗಳೂರು ಇವರ ಪರವಾಗಿ ಎಲ್ಲರಿಗೂ ಸಂವಿಧಾನ ದಿನದ ಶುಭಾಶಯಗಳು.